ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಬಿ ನಾಗೇಂದ್ರಗೆ ಸಿಬಿಐ ಸಂಕಷ್ಟ ಶುರುವಾಯಿತಾ? ನಾಗೇಂದ್ರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಸಿಬಿಐ ಪತ್ರ ಬರೆದಿದೆ. ನಿಗಮದ 89 ಕೋಟಿ ಅಕ್ರಮ ವರ್ಗಾವಣೆ ಕೇಸ್ನಲ್ಲಿ ನಾಗೇಂದ್ರ ಆರೋಪಿಯಾಗಿದ್ದಾರೆ. ಬಿ ನಾಗೇಂದ್ರ ವಿರುದ್ಧ ಈಗಾಗಲೇ ಚಾರ್ಜ್ ಶೀಟ್ ಅನ್ನ ಸಿಬಿಐ ಸಲ್ಲಿಸಿದೆ. ಜೂನ್ 2ಕ್ಕೆ ನಾಗೇಂದ್ರ ವಿರುದ್ಧ ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಸಿಯಾಗಿದೆ. ಚಾರ್ಜ್ ಶೀಟ್ನ ನಂತರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಸಿಬಿಐ ಪತ್ರ ಬರೆದಿರೋದು. ಈಗಾಗಲೇ ರಾಜ್ಯಪಾಲರಿಂದ ಇಡೀ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ 2025ರಲ್ಲೇ ಇಡಿ ಕೇಸ್ನಲ್ಲಿ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ. ಸಿಬಿಐ ಕೇಸ್ನಲ್ಲಿ ಸಚಿವ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಒಪ್ಪಿಗೆ ಸಿಗುತ್ತಾ? ಇದೀಗ ನಾಗೇಂದ್ರಗೆ ಸಿಬಿಐ ಸಂಕಷ್ಟ ಎದುರಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಸಿಬಿಐ ರಾಜ್ಯಪಾಲರಿಗೆ ಬರೆದಿರುವಂತಹ ಪತ್ರ. ಅನುಮತಿ ಸಿಗುತ್ತಾ ಹಾಗಾದ್ರೆ? ಸಿಬಿಐ ತನಿಖೆಯಲ್ಲಿ ವಾಲ್ಮೀಕಿ ನಿಗಮದ ಅಕ್ರಮದಲ್ಲಿ ನಾಗೇಂದ್ರ ಪಾತ್ರ ಸಾಬೀತಾಗಿದೆ. ಸಚಿವ ನಾಗೇಂದ್ರ ವಿರುದ್ಧ ಸಿಬಿಐ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಬಿ ನಾಗೇಂದ್ರ ಸೇರಿದಂತೆ 30 ಆರೋಪಿಗಳ ವಿರುದ್ಧ ಸಿಬಿಐನಿಂದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ವಾಲ್ಮೀಕಿ ನಿಗಮದ 1.2 ಕೋಟಿ ಹಣ ನಾಗೇಂದ್ರ ಸ್ವೀಕರಿಸಿದ್ದಾರೆ ಅಂತ ಸಿಬಿಐ ಹೇಳಿದೆ. ಸಿಬಿಐ ಚಾರ್ಜ್ ಶೀಟ್ನಲ್ಲಿ ನಾಗೇಂದ್ರ 1.2 ಕೋಟಿ ಸ್ವೀಕಾರದ ಬಗ್ಗೆ ಕೂಡ ಉಲ್ಲೇಖ ಇದೆ. ಅಷ್ಟು ಹಣ ಪಡೆದಿದ್ದಾರೆ ಅಂತ. ನಾಗೇಂದ್ರ ಬೇನಾಮಿಯಾಗಿ ವಾಹನವನ್ನ ಪಡೆದಿದ್ದಾರೆ ಅಂತಲೂ ಸಿಬಿಐ ಚಾರ್ಜ್ ಶೀಟ್ನಲ್ಲಿದೆ. ನಾಗೇಂದ್ರ ಆಪ್ತ ನೆಕ್ಕುಂಟಿ ನಾಗರಾಜ್ 5.7 ಕೋಟಿ ಪಡೆದಿದ್ದಾರೆ ಅಂತ ಸಿಬಿಐ ಹೇಳಿದೆ. ನಾಗೇಂದ್ರ ಆಪ್ತ ನೆಕ್ಕುಂಟಿ ನಾಗರಾಜ್ ವಿರುದ್ಧವೂ ಸಿಬಿಐ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದೆ. ವಾಲ್ಮೀಕಿ ನಿಗಮದ 600 ಬ್ಯಾಂಕ್ ಖಾತೆಗಳಿಂದ 89 ಕೋಟಿ ಅಕ್ರಮ ವರ್ಗಾವಣೆ ಆಗಿರೋದು. ಇದೀಗ ನಾಗೇಂದ್ರಗೆ ಸಿಬಿಐ ಸಂಕಷ್ಟ ಎದುರಾಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಸಿಬಿಐ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ನಲ್ಲಿ ನಾಗೇಂದ್ರ 1.2 ಕೋಟಿ ಹಣ ತಗೊಂಡಿದ್ದಾರೆ ಅನ್ನೋದು ಉಲ್ಲೇಖ ಇದೆ. ಬೇನಾಮಿಯಾಗಿ ವಾಹನ ಪಡೆದಿದ್ದಾರೆ ಅನ್ನೋದು ಕೂಡ ಚಾರ್ಜ್ ಶೀಟ್ನಲ್ಲಿದೆ. ಸಿಬಿಐ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದನ್ನ ಖಚಿತಪಡಿಸಿದ್ದಾರೆ ನಾಗೇಂದ್ರ. ಪ್ರಾಸಿಕ್ಯೂಷನ್ಗೆ ಕೇಳಲಾಗಿದೆ, ನಾನು ಈ ಕೇಸಲ್ಲಿ ಬೇಲ್ ಪಡೆದಿದ್ದೀನಿ, ರಾಜ್ಯಪಾಲರಿಗೆ ಈ ವಿಚಾರ ಗೊತ್ತಿದೆ ಅಂತ ಸಚಿವ ಬಿ ನಾಗೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಸಿಬಿಐ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದನ್ನ ಕನ್ಫರ್ಮ್ ಮಾಡಿದ್ದಾರೆ ನಾಗೇಂದ್ರ. ಪ್ರಾಸಿಕ್ಯೂಷನ್ಗೆ ಕೇಳಲಾಗಿದೆ, ಈ ಕೇಸಲ್ಲಿ ನಾನು ಬೇಲ್ ಪಡೆದಿದ್ದೀನಿ ಅಂತ ನಾಗೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಇದರ ಮೇಲೆ ನಾನು ನಂಬಿಕೆ ಇಟ್ಕೊಂಡು ನಾನು ಹೋಗ್ತಾ ಇದ್ದೇನೆ. ಈ ರಾಜ್ಯಪಾಲರಿಗೆ ಮತ್ತೊಂದು ಪ್ರಾಸಿಕ್ಯೂಷನ್ಗೆ ಮನವಿ ಮಾಡಿಕೊಂಡಾಗ ಇನ್ನೊಂದು ಕಾನೂನು ಸಬರ ಉಂಟಾಗುತ್ತೆ. ಹೀಗಿರುವಾಗ ಹುದ್ದೆಯಲ್ಲಿ ಮುಂದುವರಿದು ಎಷ್ಟು ಸರಿ ಅಂತಕ್ಕಂಥ ಇಲ್ಲ, ಆಲ್ರೆಡಿ ಆಗಿಬಿಟ್ಟಿದೆ, ಅದು ಆಗಿದೆ. ಅದರಲ್ಲಿ ನಾನು ಬೇಲು ತಗೊಂಡಿದ್ದೀನಿ. ಆ ಪ್ರಕರಣದಲ್ಲಿ ನಾನು ಜೈಲಿಗೂ ಹೋಗಿ ಬಂದೆ, ಬೇಲು ತಗೊಂಡಿದ್ದೀನಿ. ಇನ್ನು ಏನಾಗುತ್ತೆ ಸ್ವಾಮಿ? ಪ್ರಾಸಿಕ್ಯೂಷನ್ ಪ್ರೊಸೆಸ್ಗಳಿಗೆ ಅರ್ಜಿ ಪರವಾಗಿಲ್ಲ, ಕೋರ್ಟ್ ಮ್ಯಾಟ್ರ್ ಬರಲಿಕ್ಕೆ ಖಂಡಿತವಾಗಿ ಆ ರೀತಿದಂತಲ್ಲ. ಏನೇನು ಸ್ಕೀಮ್ಗಳು ಆಗಿದಾವ ಅವನ್ನೆಲ್ಲ ಕೂಡ ಮಾಡ್ತಾ ಇದ್ರ. ಅದನ್ನೇ ಈ ವಿಚಾರಗಳನ್ನ ಮಾತಾಡಿ ಅವ್ರು ಏನು ಹೇಳಿದ್ರು, ವಿನಾಕಾರಣ ವಾಲ್ಮೀಕಿ ಇಂದ ಏನು ಇದಾಗ್ತಾ ಇಲ್ಲ, ಹಾಸ್ಟೆಲ್ಗಳಿಗೆ ನೆನೆಗುದ್ದಿಗೆ ಬಿದ್ದಿದೆ. ಎಲ್ಲಿ ಬಿದ್ದಿದೆ ಸ್ವಾಮಿ? ಪ್ರೋಸೆಸ್ ನಡೀತಾ ಇದೆ. ಅದನ್ನೆಲ್ಲ ನಾವು ಬೆಳಕು ಚೆಲ್ಲಬೇಕಂತ ತರ್ತಾ ಇದ್ದೀವಿ. ಮಂತ್ರಿ ಇದ್ದಿಲ್ಲ, ಆದರೆ ಮುಖ್ಯಮಂತ್ರಿ ಅವರು ಇದ್ದಿಲ್ಲನ ಮಾಡ್ತಾ ಇದ್ದಾರೆ ಅವರು. ಅವ್ರಿಗೆ ಏನಿಲ್ಲ, ವಿನಾಕಾರಣ ಇಡಿ ಸಿಬಿಐಗಳು ಇದನ್ನ ಇಟ್ಕೊಂಡು ಇವತ್ತು ನಮ್ಮ ತನಿಖೆಯಲ್ಲಿ ಕೂಡ ನಾವು ಹೇಳ್ತೀವಲ್ಲ, ನಾನು ಪಾರದರ್ಶಕವಾದಂಥ ತನಿಖೆಗೆ ನಾನು ಮುಕ್ತವಾದಂಥ ಅವಕಾಶ ಮಾಡಿಕೊಟ್ಟಿದ್ದೀನಿ. ಜೈಲು ಹೋಯ್ತು, ಬೇಲು ಮಾಡ್ಕೊಂಡು ಇನ್ನೇನು ಸಮಯ ನನ್ನ ಹ್ಯಾಂಗ್ ಮಾಡಬೇಕಾ? ಅಂದರೆ ಅವರು ದಲಿತರನ್ನ ಹ್ಯಾಂಗ್ ಮಾಡೋದಂತ ಒಂದು ವಿಚಾರದಿಂದ ಇದ್ದಾರೆ ಅನ್ನೋ ಗೊತ್ತಿಲ್ಲ ನನಗೆ. ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ನಾಗೇಂದ್ರ ಸಚಿವ ಸ್ಥಾನ ಪಡೆದಿದ್ದಾರೆ ಅಂತ ವಿಪಕ್ಷ ಏನು ಆರೋಪ ಮಾಡಿತ್ತು, ಅದರ ಬಗ್ಗೆನೂ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾಗೇಂದ್ರ. ಹೈಕಮಾಂಡ್ಗೆ ಒತ್ತಡ ಹಾಕಿ ನಾನು ಸಚಿವ ಸ್ಥಾನ ಪಡೆದಿಲ್ಲ, ಇಡೀ ಪ್ರಕರಣದ ಬಗ್ಗೆ ಪರಿಶೀಲಿಸಿ ನನಗೆ ಅವಕಾಶ ಕೊಟ್ಟಿದ್ದಾರೆ, ಬ್ಲಾಕ್ ಮೇಲ್ ಮಾಡಿದ್ದಾರೆ ಅನ್ನೋ ಆರೋಪಕ್ಕೆ ನಾಗೇಂದ್ರ ಕೊಟ್ಟಂತ ತಿರುಗೇಟಿದೆ. ಸಿಬಿಐನವರು ರಾಜ್ಯಪಾಲರ ಬಳಿ ತನಿಖೆಗೆ ಮನವಿ ಮಾಡಿದ್ದಾರೆ. ನಾನು ದಲಿತ, ಆ ಕಾರಣಕ್ಕಾಗಿ ದಲಿತನಿಗೆ ಅನ್ಯಾಯ ಮಾಡಬೇಡಿ, ಏನೇ ಆದರೂ ತನಿಖೆ ಎದುರಿಸ್ತೀನಿ ಅಂತ ಬಿ ನಾಗೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಜನಾರ್ದನ ರೆಡ್ಡಿ, ಶ್ರೀರಾಮುಲು ಹೇಳಿಕೆಗಳಿಗೆ ತಲೆ ಕೆಡಿಸಿಕೊಳ್ಳಲ್ಲ ಅಂತ ಹೇಳಿದ್ದಾರೆ.
2 ದಿನ ಆಯಿತು, ಇವತ್ತು 3 ದಿನವೂ ಕೂಡ ಅವರ ಹೋರಾಟ ಮುಂದುವರೆದಿದೆ. ನೀವು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒಂದೇ ಉದ್ದೇಶ ಅವ್ರದ್ದು. ತಾರ್ಕಿಕವಾಗಿ ಈ ಹೋರಾಟ ತೆಗೆದುಕೊಂಡು ಹೋಗಬೇಕು ಅನ್ನೋದು ಅವ್ರ ಲೆಕ್ಕಾಚಾರ. ಈ ಹೋರಾಟದ ಬಗ್ಗೆ ಮತ್ತು ಅವರ ನಡವಳಿಕೆ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಸರ್? ಸಂವಿಧಾನದ ವಿರೋಧಿಗಳಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ಮೂಲಭೂತ ಹಕ್ಕುಗಳನ್ನು ಅಂದರೆ ಫಂಡಮೆಂಟಲ್ ರೈಟ್ಸ್ನ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇದೆ. ಇವತ್ತು ನನ್ನ ರಾಜೀನಾಮೆಯನ್ನು ಒಂದು ರಾಜಕೀಯವಾಗಿ ಬಳಸುವಂಥದ್ದನ್ನು ನಮ್ಮ ವಿರೋಧ ಪಕ್ಷದವರು ಮಾಡ್ತಾಯಿದ್ದಾರೆ. ಇವತ್ತು ಅವೆಲ್ಲ ನೋಡ್ತಾ ಇದ್ರು. ಒಬ್ಬ ದಲಿತ, ನಾನು ದಲಿತ ಅಂತೇಳಿ ಯಾಕೆ ಹೇಳ್ತೀನಿ ಅಂದರೆ, ನಾನು ಕೇವಲ ದಲಿತನಾಗಿ ಹುಟ್ಟಿ ಮಂತ್ರಿ ಆಗಿದ್ದಕ್ಕೆ ಈ ರೀತಿ ಆಗ್ತಿದೆ ಅಂತೇಳಂಥ ಭಾವನೆ ನನಗೆ ಬರ್ತಾ ಇದೆ. ಯಾಕೆ ಇವರು ಈ ರೀತಿ ಮಾಡ್ತಾಯಿದ್ದಾರೆ? ಇವತ್ತು ಇಡೀ ದೇಶದಲ್ಲಿ ಸುಮಾರು 78 ಕೇಂದ್ರ ಮಂತ್ರಿಗಳಲ್ಲಿ 26 ಜನದ ಮೇಲೆ ಗಂಭೀರವಾದಂಥ ಪ್ರಕರಣಗಳಿದ್ದಾವೆ. ಅದಕ್ಕಿಂತ ಹೆಚ್ಚಾಗಿ ಇಡೀ ದೇಶದಲ್ಲಿ ಕೇಂದ್ರ ಮಂತ್ರಿಗಳನ್ನು ಒಳಗೊಂಡಂತೆಯೇ ಅನೇಕ ರಾಜ್ಯಗಳಲ್ಲಿ ಏನು ಅಧಿಕಾರದಲ್ಲಿದ್ದಾರಲ್ಲ, ಸುಮಾರು 336 ಜನ ಮಂತ್ರಿಗಳಿರ್ತಾರೆ. ಅದರಲ್ಲಿ 126 ಜನದ ಮೇಲೆ ಗಂಭೀರವಾದಂಥ ಪ್ರಕರಣಗಳಿದ್ದಾವೆ. ಗಂಭೀರ ಅಂದರೆ ಮತ್ತೆ ನೀವು ಹೇಳ್ಕೊಡ್ದು ಅದನ್ನು, ಕಿಡ್ನ್ಯಾಪು, ರೇಪು, ಮಾನಭಂಗಗಳು, ಮರ್ಡರು, ಇಂಥ ಕೇಸುಗಳಲ್ಲಿ ಬಂದು ಬೇಲ್ ತೆಗೆದುಕೊಂಡು ಬಂದು ಅವರು ಮಂತ್ರಿಗಳಾಗಿದ್ದಾರೆ. ಅವ್ರಿಗೆ ನ್ಯಾಯ, ನನಗೊಂದು ನ್ಯಾಯನ. ದಲಿತನಾಗಿದ್ದಕ್ಕೆ, ಇವತ್ತು ನಮ್ಮ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಜಾತಿನವರಾಗಿದ್ದಕ್ಕೆ, ಆದಿವಾಸಿಗಳಾಗಿದ್ದಕ್ಕೆ ಈ ರೀತಿ ಮಾಡ್ತಾರೆ ಅಂತೇಳಿ ನನ್ನ ಭಾವನೆ ಇದೆ. ಇದು ಹಾಗಾದರೆ ಮಾಜಿ ಸಚಿವರಾಗಿರ್ತಕ್ಕಂಥ ರಾಮುಲು ಅವರೇ ಒಂದು ಹೋರಾಟಕ್ಕೆ ಮುಂದಾಗಿದ್ದು, ದೇವದುರ್ಗದಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡೋದ್ರ ಮೂಲಕ ನಿಮ್ಮ ರಾಜೀನಾಮೆಗೆ ಒತ್ತಾಯ ಮಾಡ್ತಿದ್ರು. ರಾಮುಲು ಅವರು ಹೇಳಿದ ನೀವು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದಾರೆ ಸರ್. ಹೇಳಿರ್ಬೋದು, ಅದು ಅವ್ರ ಪಾರ್ಟಿಗೆ, ಅವ್ರ ಪಕ್ಷಕ್ಕೆ ಬಿಟ್ಟಿರೋದಂತ. ರಾಮುಲು ಅವರು ನಾನು ಪ್ರತಿದಾಳಿಗಳು, ಅಂದರೆ ಅವರು ಒಂದು ಪಕ್ಷದಲ್ಲಿ ಇದ್ದಾರೆ, ನಾನು ಒಂದು ಪಕ್ಷದಲ್ಲಿದ್ದೆ. ಅವರು ಭಾರತೀಯ ಜನತಾ ಪಕ್ಷದಲ್ಲಿದ್ದಾರೆ, ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ. ಸರ್, ಈಗ ಇಲ್ಲಿರ್ತಂಥ ಪ್ರಶ್ನೆ, ಈಗ ಇಷ್ಟೆಲ್ಲ ವಿಚಾರಣೆಗಳು ನಡೆದರೂ ಕೂಡ CBI ಅದರೊಂದು ಪ್ರಾಸಿಕ್ಯೂಷನ್ ಅರ್ಜಿ ಹಾಕ್ಕೊಂಡಿದ್ದಾರೆ ರಾಜ್ಯಪಾಲರ ಮುಂದೆ. ಇದು ಮತ್ತೆ ಕಾನೂನು ಸಮರಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗಲ್ವ? ಇಲ್ಲ, ಖಂಡಿತವಾಗಿ ಈಗಾಗಲೇ ಕೂಡ ಅದು ಚಾರ್ಜ್ ಶೀಟ್ ಕೂಡ ಆಗೋಗ್ಬಿಟ್ಟಿದೆ. ಚಾರ್ಜ್ ಶೀಟ್ ಆಗೋಗಿದೆ. ಇದು ತಮ್ಮ ಕೂಡ ನಮ್ಮ ಮುಖ್ಯಮಂತ್ರಿ ಸಲಹೆಗಾರರಾದಂಥ ಪೊನ್ನಣ್ಣವರು ಕೂಡ ಅದಕ್ಕೆ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಅದು ಬಂದರೆ ಕೂಡ ಅದು ಪ್ರಾಸೆಸ್ ಅಷ್ಟೇ. ನಾನು ಸ್ಕ್ವಾಶ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.